ಚಾಮರಾಜನಗರದ ಫಾರೆಸ್ಟ್ ನರ್ಸರಿ ಹತ್ರ ಅನೇಕ ಭಕ್ತಾದಿಗಳು ಸೇರಿ ಇಲ್ಲಿ ಶಿರ್ಡಿ ಸಾಯಿಬಾಬಾ ಅವರನ್ನು ಪ್ರತಿಷ್ಠಾಪಿಸಿ ದತ್ತಾತ್ರೇಯ ಗಣಪತಿ ಈ ಒಂದು ದೇವಾಲಯವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಶಿರ್ಡಿ ಸಾಯಿಬಾಬಾವನ್ನು ಶಿರ್ಡಿಗೆ ಹೋಗಿ ನೋಡೋಕ್ಕಿಂತ ಅದ್ಭುತವಾಗಿ ಇಲ್ಲಿಯ ಭಕ್ತಾದಿಗಳು ಶಿರ್ಡಿ ಸಾಯಿಬಾಬಾವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಅವರದೇ ಆದಂತಹ ಒಂದು ಚಾಮರಾಜನಗರಕ್ಕೆ ಶಿರ್ಡಿ ಭಕ್ತರಿಗೆ, ಶಿರ್ಡಿ ಬಾಬಾರವರ ಭಕ್ತರಿಗೆ ಹಾಗೂ ಇಲ್ಲಿಯ ನಿವಾಸಿಗಳಿಗೆ ಈಗಾಗಲೇ ಶಿರ್ಡಿ ಸಾಯಿಬಾಬಾರವರ ದೂರದರ್ಶನದಲ್ಲಿ ಅವರ ಕಥೆಯನ್ನು ಎಲ್ಲರೂ ನೋಡಿದ್ದೀರ ಅಂತ ತಿಳ್ಕೊಂಡಿದ್ದೀನಿ. ಬಾಬಾರವರು ಒಂದು ವಿಶೇಷವಾದ ಶಕ್ತಿ ಆ ಊರಲ್ಲಿ, ಅವರಿಗೆ ಅಲ್ಲಿರ್ತಂಥ ಆ ಪ್ರಾಂತ್ಯದಲ್ಲಿದ್ದಂತಹ ಅನೇಕ ಹಿಂದೆ ಇದ್ದಂತಹ ಪಾಳ್ಯಗಾರರ ರೀತಿ ಇದ್ದಂಥವರು ಇವರ ಬಗೆಯಲ್ಲಿ ಏನೆಲ್ಲ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅವರು ಶಾಂತಚಿತ್ತದಿಂದ ಎಲ್ಲರನ್ನು ಇಡೀ ಊರಲ್ಲೇ ಅವರು ಇದು ಮಾಡಿ ಒಳ್ಳೆಯದು ಮಾಡೋದ್ರ ಮೂಲಕ ಅವರು ಎಷ್ಟೇ ತೊಂದರೆ ಕೊಟ್ಟರು ಅವರಿಗೆ ಆ ದೇವರ ಪ್ರಸಾದವಾಗ್ತಿತ್ತು ಹೊರತು ಆ ಒಂದು ಶಕ್ತಿಯ ಬಾಬಾ ಅಂದರೆ ಶಿರ್ಡಿ ಸಾಯಿಬಾಬಾ. ನಮ್ಮ ಚಾಮರಾಜನಗರದಲ್ಲಿ ಅನೇಕ ವರ್ಷಗಳ ಕಾಲ ಬೆಳಗ್ಗೆ 4 ಗಂಟೆಗೆ ಎದ್ದು ಸಾಯಿಬಾಬಾನ ಭಕ್ತರು ಭಜನೆ ಮಾಡಿಕೊಂಡು 5 ಗಂಟೆಗೆ ಹೊರಟು ತಿರ್ಗಾ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ 6 ಗಂಟೆಗೆ ಬಂದು ಮುಕ್ತಾಯ ಮಾಡ್ತಾಯಿದ್ರು ಸಾಯಿಬಾಬಾನ ಭಕ್ತರು. ಭಕ್ತಿಪೂರ್ವಕವಾಗಿ ಸಾಯಿಬಾಬಾನ ನೆನೆದಾಗ ನಮ್ಮ ಇಷ್ಟಾರ್ಥಗಳು ನೆರವೇರೋದ್ರ ಜೊತೆಗೆ ದೇವರನ್ನು ಪ್ರಾರ್ಥಿಸುವಾಗ ನಂಬಿಕೆ, ತಾಳ್ಮೆ ಹಾಗೂ ಸಹನೆ ಜೊತೆಯಲ್ಲಿ ಕಾಯುವಿಕೆ, ಯಾವುದೇ ಪ್ರಸಾದ ಯಾವುದೇ ನಮಗೆ ಸಿಗಬೇಕಾದರೆ ಅದಕ್ಕೆ ಸಮಯ ಕೂಡಿ ಬರುತ್ತೆ. ಅಲ್ಲಿವರೆಗೂ ನಾವು ಕಾದಾಗ ಆ ಬಾಬನ ಆಶೀರ್ವಾದ ಸಿಗುತ್ತದೆ ಅಂಥೇಳಿ ಅನೇಕ ಹಿರಿಯರು ಹೇಳಿರೋ ಮಾತನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಈ ಒಂದು ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಮಂದಿರ ಜ್ಞಾನ ಮಂದಿರವಾಗಿ ಇತ್ತೀಚೆಗೆ ನಡೆಯುತ್ತಿರುವ ಮಾನವನ ತೊಳಲಾಟ, ಮನೆಯಲ್ಲಿ ತಂದೆ ತಾಯಿ ಸಂಬಂಧಗಳ ಒಡನಾಟ ಕಮ್ಮಿಯಾಗಿ ಏನಿದ್ದು ಎಲ್ಲ ಇದ್ದರೂ ಕೂಡ ಆ ಒಂದು ನೆಮ್ಮದಿಯನ್ನು ಹುಡುಕಿಕೊಂಡು ಹೋಗ್ತಾಯಿದೆ. ದೇವರು ಈಗಾಗಲೇ ನೀವು ನೋಡ್ತಾ ಇದ್ದೇವೆ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅಗ್ನಿ ಪಂಚಭೂತಗಳು ಎದ್ದು
ಯಾವ ರೀತಿ ಮಾನವನ ಸಂಕುಲಗಳನ್ನು ನಾಶ ಆಗ್ತಾಯಿದೆ, ಪ್ರಕೃತಿ ಮುನಿದಿದೆ, ಇದನ್ನೆಲ್ಲ ಅರಿತಾಗ ಮನುಷ್ಯನ ಜೀವನದಲ್ಲಿ ಬದುಕು, ನಂಬಿಕೆ, ಪ್ರೀತಿ, ವಿಶ್ವಾಸ ಜೊತೆಗೆ ಸಂಸ್ಕಾರ, ಯಾರಲ್ಲಿ ಸಂಸ್ಕಾರ ಸಂಸ್ಕೃತಿ ಇರುವುದಿಲ್ಲವೋ ಅವರು ನಾಸ್ತಿಕರಾಗ್ತಾರೆ. ಆದ್ದರಿಂದ ಯಾವುದೇ ದೇವಸ್ಥಾನಗಳಿಗೆ ಆಗಲಿ ತಂದೆ ತಾಯಿಗಳು ಮಾತ್ರ ಬರ್ತಾರೆ. ಈಗಿನ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿ, ಸಂಬಂಧ ಇವುದರ ಬಗ್ಗೆ ಅರಿವನ್ನು ನೀಡದೆ ವಿದ್ಯೆ, ನನ್ನ ಮಗನನ್ನು ಇಂಥ ಕಾನ್ವೆಂಟ್ಲೆ ಓದಿಸ್ಬೇಕು, ಅವನು ವಿಶೇಷವಾಗಿ ಓದಬೇಕು ಅಂತೇಳಿ ಮೊಬೈಲು, ಟಿ ವಿ ಏನೆಲ್ಲ ಬಂದಿದೆ ಅದನ್ನೆಲ್ಲ ಮಕ್ಕಳಿಗೆ ನೀಡಿ ಅವರ ಭಾವನೆಗೆ ಬಾಲ್ಯವನ್ನು ಕಳೆಯೋದಕ್ಕೆ, ಆಟ ಆಡೋದಕ್ಕೆ ಆಗಲಿ ಅವರಿಗೆ ಪ್ರೇರಣೆ ಇಲ್ಲ. ಹಿಂದೆ ನಾವೆಲ್ಲರೂ ಮಣ್ಣು, ಕಲ್ಲು, ಮರಳು ಎಲ್ಲನೂ ಮುಟ್ತಾ ಇದ್ದರೂ ಕೂಡ ನಮ್ಮ ತಾಯಿ ತಂದೆಯರೆಲ್ಲ ಬಾಯಲ್ಲಿ ನನ್ನ ಮಗ ಮರಳಲ್ಲಿ ಗೂಡು ಕಟ್ಟಿದ್ದಾನೆ, ನನ್ನ ಮಗ ಮಣ್ಣಲ್ಲಿ ಒಂದು ಪುಟ್ಟ ಲಿಂಗ ಮಾಡಿದ್ದಾನೆ. ಆ ರೀತಿ ಅನೇಕ ಕ್ರೀಡೆಗಳು ಕೂಡ, ಬುಗುರಿ ಆಟ ನೀವು ಆಡಿದ್ದೀರ, ಎಲ್ಲರೂ ಆಡಿದ್ದೀವಿ. ಅರ್ಜುನ, ಪ್ರತಿಯೊಬ್ಬರೂ ಕೂಡ ಅರ್ಜುನರಾಗಿದ್ದರು ಬುಗುರಿ ಆಟದಲ್ಲಿ. ಅರ್ಜುನ ನೀರನ್ನು ನೋಡಿಕೊಂಡು ಮೀನಿನ ಕಣ್ಣಿಗೆ ಬಾಣ ಹೇಗೆ ಹೊಡೆದರು ಅಂತ ಕಥೆಯನ್ನು ಕೇಳಿದ್ದೀವಿ. ಅದೇ ರೀತಿ ಹಿಂದೆ ನಾವು ಆಟಗಾರನ ನಮ್ಮ ಎದುರಾಳಿಗೆ ಅವನ ಬುಗುರಿಗೆ ಕಣ್ಣು ಬುಗುರಿ ಮೇಲೆ ಇಟ್ಟು ಕೈಯಲ್ಲಿ ಬುಗುರಿಯ ದಾರವನ್ನು ನುರಿದು ಆ ಬುಗುರಿಯನ್ನು ಸೀಳುತ್ತಿದ್ದವು. ಇಲ್ಲದರ ಗುನ್ನ ಅಂತೇಳಿ ಅದಕ್ಕೆ ಬುಗುರಿ ಮೊಳೆ ಅದನ್ನು ಟಚ್ ಮಾಡ್ತಾಯಿತ್ತು, ಅಂದರೆ ಗುನ್ನ ಬೀಳ್ತಾಯಿತ್ತು. ಆವಾಗ ನಮ್ಮ ಮಕ್ಕಳೆಲ್ಲರೂ ಕೂಡ ಅಜ್ಜನ ರೀತಿ ಬೆಳೆದವು. ಅದರಿಂದ ಈಗಿನ ಮಕ್ಕಳಿಗೆ ಆಟ ಪಾಠ ಎಲ್ಲ ಕೂಡ ಮೊಬೈಲು ಮತ್ತು ಲ್ಯಾಪ್ಟಾಪ್ ಇದರಲ್ಲೇ ಕೂಡಿದೆ. ಎಲ್ಲ ಈ ಕಾಲಕ್ಕೆ ತಕ್ಕಂಥ ಎಲ್ಲರೂ ಬೇಕು. ಎಲ್ಲ ಹೇಳೋದಕ್ಕೆ ಕಾಲಾಯ ತಸ್ಮೈಶ್ರೀ ಅಂತ ಹೇಳೋದು ಎಷ್ಟು ಸತ್ಯ, ಅಷ್ಟೇ ಮಕ್ಕಳಿಗೆ ನಾವು ಸಂಸ್ಕೃತಿ ಕೊಡೋದು ಅಷ್ಟೇ ಸತ್ಯ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನೀವು ನೋಡಿದ ಹಾಗೆ ಕ್ರಿಕೆಟಲ್ಲಿ ನೋಡೋಕ್ಕೆ ಹೋಗಿ ಆಟಗಾರನ ಎಷ್ಟು ಮಕ್ಕಳು, ಅವರೆಲ್ಲ ಏನೋ ಅವರು ಅವಿದ್ಯಾವಂತರಲ್ಲ, ಅವರೆಲ್ಲ ವಿದ್ಯಾವಂತರೇ. ಆಗಲೇ ನೋಡಬೇಕು ಅಂತ ಏನಿಲ್ಲ. ಅಲ್ಲಿ ಕಾಲು ತೊಳೆದಕ್ಕೆ ಹೋದಂಥ ಮಕ್ಕಳು, ಅವರ ತಂದೆ ತಾಯಿ ಬಳಗ ಎಷ್ಟು ನೋವನ್ನು ಮಗಿಸಿರು. ಅದರಿಂದ ಭಗವಂತನ ಸೃಷ್ಟಿ ಏನಂದರೆ ಅವ ಸಮಷ್ಟಿಯನ್ನು ಕಾಪಾಡುವ ದೇವರನ್ನು ನಾವು ಮಕ್ಕಳಲ್ಲಿ ನೋಡಬೇಕು. ಮಕ್ಕಳ ಜೊತೆಯಲ್ಲಿ ಆಟ ಆಡಬೇಕು, ಮಕ್ಕಳ ಜೊತೆಯಲ್ಲಿ ಊಟ ಮಾಡಬೇಕು, ಮಕ್ಕಳ ಜೊತೆಯಲ್ಲಿ ಕಥೆಗಳೇ ಹೇಳಬೇಕು. ಈಗ ಈ ಒಂದು ನಾಗಾಲೋಟದಲ್ಲಿ ಹಣ ಮಾಡುವ ಮೂಲಕ ಮನೆ ಕಟ್ಟಬೇಕು, ಆಸ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಇವತ್ತು ದುಡ್ಡಿಂದ ಎಲ್ಲ ಸಿಗುತ್ತೆ ಅಂದ್ಕೊಂಡಿದ್ರೆ ಅದು ನಮ್ಮ ತಪ್ಪು. ಮಕ್ಕಳಿಗೆ ದೇವರಂತ ನೋಡಿ ಅವರ ಜೊತೆಯಲ್ಲಿ ಒಟ್ಟಿಗೆ ಕೂತು ಊಟ ಮಾಡಿ, ದೇವಸ್ಥಾನಕ್ಕೆ ಕರೆತಂದು ದತ್ತಾತ್ರೇಯ ದೇವರಿದ್ದಾರೆ, ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂತ ಹಾಡು ಕೇಳಿದ್ವಿ. ಯಾವ ಮಕ್ಕಳಿಗೆ ಈ ದೇವರು ಯಾರು ಅಂತ ಕೇಳಿದ್ರೆ ಆವಾಗ ನಿಮಗೆ ಗೊತ್ತಾಗುತ್ತೆ. ಕೆಲವು ಮಕ್ಕಳು ಬ್ರಹ್ಮ ಅಂತ ಹೇಳ್ಬೋದು. ದಯವಿಟ್ಟು ಅನ್ಯತ ಭಾವಿಸದೆ ಈ ಒಂದು ಪುಟ್ಟ
ನಮ್ಮೂರಿನ ವಿಶಿಷ್ಟವಾಗಿ ಕಟ್ಟಿರೋಂಥ ಭಕ್ತರ ಈ ಒಂದು ಶಿರ್ಡಿ ಸಾಯಿಬಾಬಾ ಮತ್ತು ನಮ್ಮೆಲ್ಲರ ಶ್ರೀರಾಮನ ಪರಮ ಭಕ್ತ ಆಂಜನೇಯ ಸ್ವಾಮಿ ಹಾಗೂ ನಮ್ಮ ಗಣಪತಿ ಮತ್ತು ಪಳನಿ ಆಂಡವ ಮುರುಘಾ ಮತ್ತು ಶ್ರೀ ಒಳ್ಳಿಯ ಒಂದು ದೇವಸ್ಥಾನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವುದು, ಇಲ್ಲಿ ಇರತಕ್ಕಂಥ ಯಾರು ಇದಕ್ಕೆ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಚಾಮರಾಜನಗರದ ಎಲ್ಲ ಭಕ್ತರ ಪರವಾಗಿ ವಂದಿಸುತ್ತಾ, ನಿಮ್ಮ ಮಕ್ಕಳು ನೆಂಟರು ಎಲ್ಲರನ್ನೂ ಒಮ್ಮೆ ಶಿರ್ಡಿಯ ಅಲ್ಲಿ ಹೋಗೋದು ಏನಿಲ್ಲೇನು ಅದೇ ರೀತಿ ಶಿರ್ಡಿ ಸಾಯಿಬಾಬಾ ಅಲ್ಲೂ ಇದೆ. ಆದರೆ ಅದು ದೇಶ ಸುತ್ತು ಕೋಶ ಓದುವ ರೀತಿಯಲ್ಲಿ ಅದು ಬೇರೆ ರೀತಿ. ಇಲ್ಲಿ ಸುಂದರವಾಗಿ ಪ್ರತಿಷ್ಠಾಪನೆ ಮಾಡಿರುವ ಈ ಒಂದು ಶಿರ್ಡಿ ಸಾಯಿಬಾಬಾನ ದೇವಸ್ಥಾನಕ್ಕೆ ಬಂದು ನಿಮ್ಮ ಇಷ್ಟಾರ್ಥಗಳನ್ನು ಧ್ಯಾನವನ್ನು ಮಾಡುವ ಮೂಲಕ ನಿಮ್ಮ ಅನಿಸಿಕೆ, ನಿಮ್ಮ ಏನು ಭಾವನೆಗಳು ನಿಮ್ಮಲ್ಲಿ ಇದೆ, ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡ್ಕೋಬೋದು ಅಂಥೇಳಿ ಈ ಒಂದು ಪುಟ್ಟದಾದ ನನಗೆ ಅನ್ನಿಸಿದ ವಿವರಣೆಗಳೊಂದಿಗೆ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಆ ಶಿರ್ಡಿ ಬಾಬಾ ಸಕಲರಿಗೂ ಒಳ್ಳೆಯದನ್ನು ಮಾಡಲಿ. ಮಳೆ ಬೆಳೆ ಕಾಲ ಕಾಲಕ್ಕೆ ಎಲ್ಲ ರೀತಿ ಏನು ಹಿಂದೆ ನಡೀತಿತ್ತು ಆ ರೀತಿ ಆಗಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಿ ಈ ಒಂದು ಪುಟ್ಟ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.